ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಹೊಸದಾಗಿ ಮೈನರ್ ಪ್ಯಾನ್ ಕಾರ್ಡ್ ಅಥವಾ ಚೈಲ್ಡ್ ಪ್ಯಾನ್ ಕಾರ್ಡ್ ಅಥವಾ ಮಕ್ಕಳದು ಪ್ಯಾನ್ ಕಾರ್ಡು ಯಾವ ಥರ ಆನ್ಲೈನ್ ಮುಖಾಂತರ ನಾವು ಅಪ್ಲೈ ಮಾಡ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಮಕ್ಕಳದೇನು ಏಜ್ ಇರುತ್ತಲ್ಲ, ಅದು 18 ವರ್ಷ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಓಕೆ, ಸೊ ಈ ಥರ ಪ್ಯಾನ್ ಕಾರ್ಡಿಗೆ ನಾವು ಮೈನರ್ ಪ್ಯಾನ್ ಕಾರ್ಡ್ ಅಂತ ಕರಿತೀವಿ. ಸೊ ಯಾವ ಥರ ಆನ್ಲೈನ್ನಲ್ಲಿ ಅಪ್ಲೈ ಮಾಡ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದು ಮೈನರ್ ಪ್ಯಾನ್ ಕಾರ್ಡ್ ಅಥವಾ ಮಕ್ಕಳ ಪ್ಯಾನ್ ಕಾರ್ಡ್ ನಮಗೆ ಯಾಕೆ ಬೇಕಾಗುತ್ತೆ? ಓಕೆ, ಸೊ ಇದು ಒಂದು ಪ್ರಶ್ನೆ ಇರ್ಬೋದು. ಯಾಕೆ ನಮಗೆ ಚೈಲ್ಡ್ ಪ್ಯಾನ್ ಕಾರ್ಡ್ ಅಥವಾ ಮೈನರ್ ಪ್ಯಾನ್ ಕಾರ್ಡು, ಮಕ್ಕಳದ ಪ್ಯಾನ್ ಕಾರ್ಡ್ ಬೇಕಾಗಿರ್ಬೋದು, ಯಾವ ಕಂಡೀಷನ್ ಅಲ್ಲಿ ಬೇಕಾಗಿರ್ಬೋದು ಅಂತ. ಓಕೆ, ಸೊ ಉದಾಹರಣೆಗೆ ಮಕ್ಕಳದ ಪ್ಯಾನ್ ಕಾರ್ಡ್ ಏನಿರುತ್ತೆ ಅಲ್ಲ, ಅದು ಬ್ಯಾಂಕ್ ನಲ್ಲಿ ಅಥವಾ ಪೋಸ್ಟ್ ಆಫೀಸ್ ನಲ್ಲಿ ನಾವು ಫಿಕ್ಸ್ ಡೆಪಾಸಿಟ್ ಮಾಡಬೇಕು ಅಂತಂದ್ರೆ, ಅಥವಾ ಆರ್ ಡಿ ಅಂದ್ರೆ ರಿಕರಿಂಗ್ ಡೆಪಾಸಿಟ್ ಮಾಡಬೇಕು, ಈ ತರ ಕೆಲವು ಕಂಡೀಷನ್ಸ್ ನಲ್ಲಿ ಮೈನರ್ ಪ್ಯಾನ್ ಕಾರ್ಡ್ ಅಂದ್ರೆ ಪ್ಯಾನ್ ಕಾರ್ಡ್ ಕಂಪಲ್ಸರಿ ಕೇಳ್ತಾರೆ. ಓಕೆ, ಸೊ ಇದರ ಅಲ್ಲದೇನೆ ಬೇರೆ ಕಂಡೀಷನ್ಸ್, ಬೇರೆ ರಿಕ್ವೈರ್ಮೆಂಟ್ಸ್ ಕೂಡ ಇರಬಹುದು. ಪ್ಯಾನ್ ಕಾರ್ಡ್ ಅಲ್ಲಿ ಕೂಡ ರಿಕ್ವೈರ್ಮೆಂಟ್ ಇರಬಹುದು. ಓಕೆ, ಬಟ್ ಮೇಜರ್ಲಿ ಆರ್ ಡಿ ಮಾಡೋದಿರ ಇರುತ್ತೆ ಅಥವಾ ಎಫ್ ಡಿ ಮಾಡೋದಿರುತ್ತೆ. ಓಕೆ, ಸೊ ಈಗ ಅಪ್ಲೈ ಯಾವ ತರ ಮಾಡಬೇಕು, ಯಾವ್ದು ವೆಬ್ಸೈಟ್ ಇದೆ? ಸೊ NSDL eGov ಅಂತ ವೆಬ್ಸೈಟ್ ಇದೆ. ಸೊ ನಾನೇನ್ ಮಾಡ್ತೀನಿ, ಗೂಗಲ್ ನಲ್ಲಿ NSDL ಅಂತ ಟೈಪ್ ಮಾಡಿ ಸರ್ಚ್ ಮಾಡ್ತೀನಿ. ಈ ತರ ಒಂದು ಆಪ್ಷನ್ ಕಾಣುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಏನ್ ಮಾಡಬೇಕು, ಇಲ್ಲಿ ಅಪ್ಲಿಕೇಶನ್ ಟೈಪ್ ಅಂತ ಇರುತ್ತೆ ಅಲ್ಲ, ಸೊ ಇದರಲ್ಲಿ ಫಸ್ಟ್ ಆಪ್ಷನ್ ಚೂಸ್ ಮಾಡ್ಕೋಬೇಕು, ನ್ಯೂ ಪ್ಯಾನ್ ಇಂಡಿಯನ್ ಸಿಟಿಸನ್ ಅಂತ. ಓಕೆ, ಸೊ ಇದನ್ನ ಚೂಸ್ ಮಾಡ್ಕೋತೀನಿ. ನೆಕ್ಸ್ಟ್ ಇಲ್ಲಿ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಆಪ್ಷನ್ ಇದೆ ಇಂಡಿವಿಜುವಲ್ ಅಂತ, ಈ ತರ. ರೈಟ್, ಸೊ ನ್ಯೂ ಪ್ಯಾನ್ ಇಂಡಿಯನ್ ಸಿಟಿಸನ್ ಕ್ಯಾಟಗರಿ ಇಂಡಿವಿಜುವಲ್ ಅಂತ. ರೈಟ್, ಕೆಳಗಡೆ ಬರಬೇಕು ಸ್ವಲ್ಪ. ಇಲ್ಲಿ ಶ್ರೀ, ಶ್ರೀಮತಿ, ಕುಮಾರಿ ಅಂತ ಈ ತರ ಇರುತ್ತೆ. ನಾನು ಶ್ರೀ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ನೆಕ್ಸ್ಟ್ ಕೆಳಗಡೆ ಎಂಟರ್ ಯುವರ್ ಲಾಸ್ಟ್ ನೇಮ್ ಆರ್ ಸರ್ ನೇಮ್ ಆಸ್ ಪರ್ ಆಧಾರ್ ಟು ಅವಾಯ್ಡ್ ಅಥೆಂಟಿಕೇಶನ್ ಫೇಲಿಯರ್. ಸೊ ಈಗ ಮಕ್ಕಳದ ಅಥವಾ ಮಗು ಏನಿರುತ್ತಲ್ಲ, ಯಾವ ತರ ಆಧಾರ್ ಕಾರ್ಡ್ ಡೀಟೇಲ್ಸ್ ಇರುತ್ತೆ ಆ ತರ ನಾವು ಎಂಟರ್ ಮಾಡ್ಬೇಕಾಗತ್ತೆ. ಉದಾಹರಣೆಗೆ ಫಸ್ಟ್ ನೇಮ್ ಇರಬಹುದು, ಮಿಡಲ್ ನೇಮ್ ಇರಬಹುದು, ಅಂಡ್ ಸರ್ ನೇಮ್ ಕೂಡ ಇರಬಹುದು. ಯಾವ ತರ, ಈಗ ವಿಷ್ಣು ಇದೆ, ಮಿಡಲ್ ನೇಮ್ ಏನು ಇಲ್ಲ, ಸರ್ ನೇಮ್ ಮೂರ್ಕಿ ಅಂತ ಇರುತ್ತೆ, ಈ ತರನು ಇರಬಹುದು. ಅಥವಾ ವಿಷ್ಣು ಬಸವರಾಜ್ ಮೂರ್ಕಿ ಅಂದ್ರೆ ಮಿಡಲ್ ನೇಮ್, ತಂದೆ ಹೆಸರು ಕೂಡ ಯೂಸ್ ಮಾಡ್ಕೋತಾರೆ. ಓಕೆ, ಅಥವಾ ಇನ್ನೊಂದು ಜಸ್ಟ್ ವಿಷ್ಣು ಇರುತ್ತೆ, ಮಿಡಲ್ ನೇಮ್ ಕೂಡ ಇಲ್ಲ, ಸರ್ ನೇಮ್ ಕೂಡ ಇಲ್ಲ. ರೈಟ್, ಸೊ ನಿಮ್ದು ಆಧಾರ್ ಕಾರ್ಡ್ ನಲ್ಲಿ ಯಾವ ತರ ಹೆಸರು ಇದೆಯಲ್ಲ ಆ ತರ ನೀವು ಇಲ್ಲಿ ಎಂಟರ್ ಮಾಡಬೇಕು. ಉದಾಹರಣೆಗೆ ಇಲ್ಲಿ ಫಸ್ಟ್ ನೇಮು ವಿಷ್ಣು ಅಂತಿದೆ. ರೈಟ್, ಸೊ ಮಿಡಲ್ ನೇಮ್ ಬಸವರಾಜ್ ಅಂತ, ಅಂಡ್ ನೆಕ್ಸ್ಟ್ ಈ ತರ ಲಾಸ್ಟ್ ಏನ್ ಸರ್ ನೇಮ್ ಇರೋದಲ್ಲ, ಅದು ನಮ್ ಸರ್ ನೇಮ್ ಎಂಟರ್ ಮಾಡ್ತೀನಿ, ಮೂರ್ಕಿ ಅಂತ. ಓಕೆ, ಸೊ ಈಗ ಈ ತರ ವಿಷ್ಣು ಬಸವರಾಜ್ ಮೂರ್ಕಿ, ಫಸ್ಟ್ ನೇಮ್, ಮಿಡಲ್ ನೇಮ್ ಅಂಡ್ ಸರ್ ನೇಮ್ ಅಥವಾ ಲಾಸ್ಟ್ ನೇಮ್. ರೈಟ್, ಈ ತರ ಇದೆ. ಈಗ ಆಧಾರ್ ನಲ್ಲಿ ಯಾವ ತರ ಇದೆಯಲ್ಲ ಅದೇ ರೀತಿಯಾಗಿ ನಾವು ಎಂಟರ್ ಮಾಡಬೇಕು. ಉದಾಹರಣೆಗೆ ಮಿಡಲ್ ನೇಮ್ ಇಲ್ಲ, ಸರ್ ನೇಮ್ ಕೂಡ ಇಲ್ಲ, ಅಂದ್ರೆ ಲಾಸ್ಟ್ ನೇಮ್ ಕೂಡ ಇಲ್ಲ, ಓನ್ಲಿ ವಿಷ್ಣು ಇದೆ. ಅವಾಗ ಯಾವ ತರ ಎಂಟರ್ ಮಾಡಬೇಕು? ಸೊ ಇಲ್ಲಿ ನೋಡಿ, ಸೊ ನಾನೇನ್ ಮಾಡ್ತೀನಿ, ಈ ತರ ಓನ್ಲಿ ವಿಷ್ಣು ಅಂತಿದೆ. ರೈಟ್, ಸೊ ಇದಕ್ಕೆ ಯಾವ ತರ ನೀವು ಎಂಟರ್ ಮಾಡಬೇಕು? ಸೊ ಫಸ್ಟ್ ನೋಡಿ, ಇದು ಸರ್ ನೇಮ್ ಏನ್ ಮುರ್ಕಿ ಅಂತ ನಾನು ಬರ್ದಿದ್ದೆ, ಇದು ತೆಗ್ಬಿಡ್ತೀನಿ. ಅಂಡ್ ಇದು ಮಿಡಲ್ ನೇಮ್ ಬಸವರಾಜ್ ಇದೆಯಲ್ಲ, ಇದು ಕೂಡ ತೆಗ್ದ್ಬಿಡ್ತೀನಿ. ಈಗ ಇದೇನ್ ನಂದು ವಿಷ್ಣು ಇದೆಯಲ್ಲ, ಇದು ಎಲ್ಲಿ ಎಂಟರ್ ಮಾಡಬೇಕು? ಇಲ್ಲಿ ಎಂಟರ್ ಮಾಡಬೇಕು, ಇಲ್ಲಿ ಫಸ್ಟ್ ಆಪ್ಷನ್. ಯಾಕಂತಂದ್ರೆ ಎಂಟರ್ ಯುವರ್ ಲಾಸ್ಟ್ ನೇಮ್ ಆರ್ ಸರ್ ನೇಮ್ ಆಸ್ ಪರ್ ಆಧಾರ್ ಟು ಅವಾಯ್ಡ್ ಅಥೆಂಟಿಕೇಶನ್ ಫೇಲ್ಯೂರ್. ಇಲ್ಲಿ ಮುಂದ್ಗಡೆ ಒಂದು ಸ್ಟಾರ್ ಮಾರ್ಕ್ ಇದೆ ನೋಡಿ. ಸೊ ಅಂತಂದ್ರೆ ಇದು ಬಾಕ್ಸ್ ನೀವು ಎಂಟಿ ಬಿಡ್ಲಿಕ್ಕೆ ಬರಂಗಿಲ್ಲ. ರೈಟ್, ಸೊ ಮಿಕ್ಕಿದ ಎರಡು ಸ್ಟಾರ್ ಮಾರ್ಕ್ ಇಲ್ಲ, ಸೊ ಅದು ಎಂಟಿ ಬಿಡ್ಬೋದು. ಸೊ ನಿಮ್ದು ಆಧಾರ್ ನಲ್ಲಿ ಯಾವ ತರ ಹೆಸರು ಇದೆಯಲ್ಲ ಆ ರೀತಿ ನೀವು ಇಲ್ಲಿ ಎಂಟರ್ ಮಾಡಬಹುದು. ಓಕೆ, ನೆಕ್ಸ್ಟ್ ಆಧಾರ್ ನಲ್ಲಿ ಯಾವ ತರ ಡೇಟ್ ಆಫ್ ಬರ್ತ್ ಇರುತ್ತಲ್ಲ ಅದೇ ರೀತಿಯಾಗಿ ಇಲ್ಲಿ ಎಂಟರ್ ಮಾಡಿ. ರೈಟ್, ನೆಕ್ಸ್ಟ್ ಈಗ ಮೇಲ್ ಐ ಡಿ ಕೊಡಬೇಕು. ಸೊ ಈಗ ಮಕ್ಕಳದ್ದು ಮೇಲ್ ಐ ಡಿ ಇರಂಗಿಲ್ಲ. ರೈಟ್, ಸೊ ನಾವೇನ್ ಮಾಡ್ತೀನಿ, ಫಾದರ್ ಇರ್ತಾರಲ್ಲ, ರೈಟ್, ಅಂದ್ರೆ ಪೇರೆಂಟ್ಸ್ ಇರ್ಬೋದು, ಗಾರ್ಡಿಯನ್, ತಾಯಿ ತಂದೆ. ರೈಟ್, ಸೊ ಅವ್ರದ್ದು ಏನ್ ಮಾಡ್ತೀವಿ, ಮೇಲ್ ಐ ಡಿ ಎಂಟರ್ ಮಾಡ್ತೀನಿ. ಅಂಡ್ ನೆಕ್ಸ್ಟ್ ಮೊಬೈಲ್ ನಂಬರ್ ಕೂಡ ತಂದೆ ತಾಯಿದೆ ಅಥವಾ ಪೇರೆಂಟ್ಸ್, ಗಾರ್ಡಿಯನ್ ಕೂಡ ಎಂಟರ್ ಮಾಡ್ಬೋದು. ರೈಟ್, ಸೊ ಈ ರೀತಿ ಇದು ಎಲ್ಲ ಡೀಟೇಲ್ಸ್ ಫಿಲ್ ಮಾಡಬೇಕು. ಈಗ ಕೆಳಗಡೆ ಬಂದ್ಬೇಕು ಸ್ವಲ್ಪ, ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಕ್ಯಾಪ್ಚಾ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ, ಐ ಆಮ್ ನಾಟ್ ಎ ರೋಬೋಟ್ ಅಂತ. ಅಂಡ್ ನೆಕ್ಸ್ಟ್ ಸಬ್ಮಿಟ್ ಅಂತ ಇರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಟೋಕನ್ ನಂಬರ್ ಜನರೇಟ್ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್, ಇದು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಅಂಡ್ ಮೇಲ್ ಐ ಡಿ ಯಾವ್ದು ಕೊಟ್ಟಿದೀವಲ್ಲ ಅದಕ್ಕೂ ಕೂಡ ಟೋಕನ್ ನಂಬರ್
ನಂಬರ್ ಬಂದಿರುತ್ತೆ. ಬಟ್ ನೀವು ಕೂಡ ಟೋಕನ್ ನಂಬರ್ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಮುಂದೆ ಹೇಳ್ತೀನಿ ಯಾಕೆ ಇದು ಟೋಕನ್ ನಂಬರ್ ಯೂಸ್ಫುಲ್ ಆಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಪೇಜ್ ಓಪನ್ ಆಗುತ್ತೆ ಅಪ್ಲಿಕೇಶನ್. ಓಕೆ, ಸೊ ಇಲ್ಲಿ 3 ಆಪ್ಷನ್ ಇದೆ ನೋಡಿ. ಒಂದೇದು ಆಧಾರ್ ಬೇಸ್ಡ್ ಆನ್ಲೈನ್ ಪ್ಯಾನ್ ಅಪ್ಲಿಕೇಶನ್, ಸೆಕೆಂಡ್ ಪ್ಯಾನ್ ಅಪ್ಲಿಕೇಶನ್ ವಿತ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್, ಮೂರನೇದು ಫಿಲ್ ಪ್ಯಾನ್ ಅಪ್ಲಿಕೇಶನ್ ಆನ್ಲೈನ್ ಅಂಡ್ ಕೊರಿಯರ್ ಸ್ಪೀಡ್ ಪೋಸ್ಟ್ ಅಪ್ಲಿಕೇಶನ್ ಅಲಾಂಗ್ ವಿತ್ ದ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್. ಓಕೆ, ಸೊ ಈ 3 ಆಪ್ಷನ್ ತೋರಿಸುತ್ತೆ. ಇಲ್ಲಿ ಮ್ಯಾಂಡೇಟರಿ ಆಗಿ 3ನೇ ಆಪ್ಷನ್ ಆಲ್ರೆಡಿ ಸೆಲೆಕ್ಟೆಡ್ ಇರುತ್ತೆ. ಓಕೆ, ಯಾಕಂತಂದ್ರೆ 18 ವರ್ಷ ಇನ್ನೂ ಆಗಿಲ್ಲ, ಅಪ್ಲಿಕೇಶನ್ ಯಾರ್ದು ಹಾಕ್ತಿದೀವಿ ಅಲ್ಲ ಅದು ಮಗು ಇದೆ, ಓಕೆ, ಅಥವಾ ಚೈಲ್ಡ್ ಇದೆ, ಮೈನರ್ ಇದೆ. ಸೊ ಮೈನರ್ ಪ್ಯಾನ್ ಕಾರ್ಡಿಗೆ ಕಂಪಲ್ಸರಿ ಆಗಿ 3ನೇ ಆಪ್ಷನ್ ಅದು ಆಟೋಮೆಟಿಕ್ಲಿ ನಾವೇನ್ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿದೀವಲ್ಲ ಅದ್ರ ಬೇಸಿಸ್ ಮೇಲೆ ಅದು ಆಟೋಮೆಟಿಕ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ 18 ಇಯರ್ಸ್ ಆಗಿದೆ ಅಥವಾ ಇಲ್ಲ ಅಂತ. ಓಕೆ, ಸೊ ಈಗ ಏನ್ ಅರ್ಥ ಅಂತಂದ್ರೆ ಫಸ್ಟ್ ಆಪ್ಷನ್ ಇಲ್ಲ, ಸೆಕೆಂಡ್ ಆಪ್ಷನ್ ಕೂಡ ಇಲ್ಲ, ಮ್ಯಾಂಡೇಟರಿ ಆಗಿ ಥರ್ಡ್ ಆಪ್ಷನ್ ಅದು ಆಟೋಮೆಟಿಕ್ಲಿ ಇರುತ್ತೆ. ಈಗ ಸ್ವಲ್ಪ ಕೆಳಗಡೆ ಬನ್ನಿ. ಓಕೆ, ಇಲ್ಲಿ ಏನ್ ಕೇಳುತ್ತೆ, ಫಿಸಿಕಲ್ ಕಾಪಿ ಟು ಯುವರ್ ಹೋಮ್ ಪ್ಲಸ್ ಸಾಫ್ಟ್ ಕಾಪಿ, ಅಂದ್ರೆ ಪೋಸ್ಟ್ ಮುಖಾಂತರ ನನಗೆ ಹಾರ್ಡ್ ಕಾಪಿ ಕೂಡ ಬೇಕು ಮನೆಗೆ, ಅಂಡ್ ಅದ್ರ ಜೊತೆ ನನಗೆ ಇಮೇಲಿಗೆ ನಂದು PDF ಕೂಡ ಅಂದ್ರೆ ಸಾಫ್ಟ್ ಕಾಪಿ ಇ ಪ್ಯಾನ್ ಕೂಡ ನನಗೆ ಬೇಕು. ಸೊ ಈ ತರ ನಾನು ಫಸ್ಟ್ ಆಪ್ಷನ್ ಚೂಸ್ ಮಾಡ್ಕೋತೀನಿ. ಇಲ್ಲಿ ಫೀಸ್ ಅಪ್ಲಿಕೇಬಲ್ ಅಂತ ಬರ್ದಿದೆ. ಸೊ ಫೀಸ್ ಅಪ್ಲಿಕೇಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟು ಫೀಸ್ ಇದೆ ಅಂತ ತೋರಿಸುತ್ತೆ. ಸೊ ಮೋಸ್ಟ್ಲಿ ಇಲ್ಲಿ 107 ರೂಪಾಯಿ ಬರುತ್ತೆ. ಓಕೆ, ಸೊ ಈ ರೀತಿ ನೀವು ನೋಡ್ಕೋಬಹುದು. ಫಸ್ಟ್ ಆಪ್ಷನ್ ನಾನು ಚೂಸ್ ಮಾಡ್ಕೋತೀನಿ. ಓಕೆ, ಫೀಸ್ ಅಪ್ಲಿಕೇಬಲ್ ಅಂತ ಇರುತ್ತೆ. 107 ರೂಪೀಸ್ ನಾನು ಪೇ ಮಾಡ್ತೀನಿ. ರೈಟ್, ನೆಕ್ಸ್ಟ್ ಕೆಳಗಡೆ ಬಂದ್ಬೇಕು. ಈಗ ಇಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡಬೇಕು. ಓಕೆ, ಸೊ ಚೈಲ್ಡ್ ಅಂದ್ರೆ ಮಗುದ್ ಆಧಾರ್ ನಂಬರ್ ಇರುತ್ತಲ್ಲ, ಸೊ ಈ ತರ ಒಂದು 12 ಡಿಜಿಟ್ ನಂಬರ್ ಇರುತ್ತೆ. ಓಕೆ, ಇಲ್ಲಿ ಏನ್ ಕೇಳ್ತಾ ಇದಾರೆ, ಎಂಟರ್ ಲಾಸ್ಟ್ 4 ಡಿಜಿಟ್ಸ್ ಆಫ್ ಆಧಾರ್, ಅಂದ್ರೆ ಲಾಸ್ಟ್ 4 ಡಿಜಿಟ್ಸ್ ಏನಿದೆಯಲ್ಲ ಅದು ನಾವು ಎಂಟರ್ ಮಾಡಬೇಕು ಇಲ್ಲಿ. ಓಕೆ, ಅಂಡ್ ಆಧಾರ್ ನಲ್ಲಿ ಯಾವ ತರ ಹೆಸರಿದೆ ಆ ರೀತಿ ಇಲ್ಲಿ ಹೆಸರನ್ನ ಟೈಪ್ ಮಾಡ್ಕೊಳ್ಳಿ. ಓಕೆ, ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಇದ್ರ ಬಗ್ಗೆ. ಓಕೆ, ನೆಕ್ಸ್ಟ್ ಕೆಳಗಡೆ ಬನ್ನಿ. ಸಾರಿ, ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್. ಈಗ ಇಂಟರ್ನೆಟ್ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಅಥವಾ ಇಂಟರ್ನೆಟ್ ಹೋಗು ಬಾ ಮಾಡ್ತಾ ಇದೆ ಅಂತಂದ್ರೆ, ಅಥವಾ ವೈಫೈ ನೆಟ್ವರ್ಕ್ ಕರೆಕ್ಟ್ ಆಗಿ ಇಲ್ಲ, ಈ ರೀತಿ ಏನಾದ್ರೆ ಇದ್ರೆ, ಅಥವಾ ಕೆಲವೊಂದ್ ಸರ್ತಿ ಏನಾಗುತ್ತೆ ಆಟೋಮೆಟಿಕ್ಲಿ ಲಾಗೌಟ್ ಆಗುತ್ತೆ ಅಥವಾ ರೀಸೆಟ್ ಆಗುತ್ತೆ, ರಿಫ್ರೆಶ್ ಆಗುತ್ತೆ. ಸೊ ಅದಕ್ಕೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ಸೇವ್ ಡ್ರಾಫ್ಟ್ ಅಂತ ನಾವು ಕ್ಲಿಕ್ ಮಾಡ್ಕೋತಾ ಇರಬೇಕು 1 ನಿಮಿಷಿಗೆ ಅಥವಾ 2 ನಿಮಿಷಿಗೆ. ಓಕೆ, ಸೇವ್ ಡ್ರಾಫ್ಟ್ ಎಲ್ಲಿರುತ್ತೆ, ಇಲ್ಲಿ ಮೇಲ್ಗಡೆ ಇರುತ್ತೆ ನೋಡಿ, ಸೇವ್ ಡ್ರಾಫ್ಟ್ ಅಂತ ಮೇಲ್ಗಡೆ. ಓಕೆ, ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಮ್ದು ಡ್ರಾಫ್ಟ್ ಸೇವ್ ಹಾಕೋತಾ ಇರುತ್ತೆ, ನಮ್ದು ಅಪ್ಲಿಕೇಶನ್ ಸೇವ್ ಹಾಕೋತಾ ಇರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಲಾಗೌಟ್ ಆಯ್ತು ಅಥವಾ ಯಾವುದೋ ಕಾರಣದಿಂದ ಅದು ರೀಸೆಟ್ ಆಯ್ತು, ರಿಫ್ರೆಶ್ ಆಯ್ತು, ಏನು ಆಯ್ತು ಅಂತ ತಿಳ್ಕೊಳ್ಳಿ. ಓಕೆ, ಅವಾಗ ಯೂಸ್ಫುಲ್ ಆಗುತ್ತೆ. ಯಾವ ತರ ಯೂಸ್ಫುಲ್ ಆಗುತ್ತೆ ಅಂತಂದ್ರೆ, ಈಗ ಈ ತರ ಆಗಿದೆ ಅಂತ ತಿಳ್ಕೊರಿ. ಓಕೆ, ಸೊ ಈಗ ಸೇವ್ ಡ್ರಾಫ್ಟ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಯುವರ್ ಡೀಟೇಲ್ಸ್ ಆರ್ ಸಕ್ಸಸ್ಫುಲಿ ಸೇವ್ಡ್ ಅಂತ ಬರುತ್ತೆ. ರೈಟ್, ಈಗ ನಾನು ಟೋಕನ್ ನಂಬರ್ ಅಂತ ಹೇಳಿದಲ್ಲ, ಆ ಟೋಕನ್ ನಂಬರ್ ಇಲ್ಲಿ ಯೂಸ್ ಆಗುತ್ತೆ. ಸೊ ಟೋಕನ್ ನಂಬರ್ ನಾನು ಆಲ್ರೆಡಿ ನೋಟ್ ಮಾಡ್ಕೊಂಡು ಇಟ್ಕೋತೀನಿ. ಓಕೆ, ಸೊ ಇಲ್ಲಿ ಇದೆ ನೋಡಿ ಟೋಕನ್ ನಂಬರ್. ಸೊ ನಾನೇನ್ ಮಾಡ್ತೀನಿ, ಈ ಪೇಜಿಗೆ ಬರ್ತೀನಿ. ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಕಂಟಿನ್ಯೂ ವಿತ್ ಅಪ್ಲಿಕೇಶನ್ ಅಂತ. ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಆ ಟೋಕನ್ ನಂಬರು ಇಲ್ಲಿ ಎಂಟರ್ ಮಾಡಂತ ಕೇಳುತ್ತೆ. ಮೇಲ್ ID ಎಂಟರ್ ಮಾಡಬೇಕು, ಡೇಟ್ ಆಫ್ ಬರ್ತ್ ಎಂಟರ್ ಮಾಡಬೇಕು, ಇಲ್ಲಿ ಐ ಆಮ್ ನಾಟ್ ರೋಬೋಟ್ ಅಂತ ಕ್ಯಾಪ್ಚಾ ಕ್ಲಿಕ್ ಮಾಡಬೇಕು, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ನಾನು ಎಲ್ಲಿ ಬಿಟ್ಟಿದ್ದೇನಲ್ಲ ಅಪ್ಲಿಕೇಶನ್, ಅಲ್ಲಿಂದ ಅದು ಸ್ಟಾರ್ಟ್ ಆಗುತ್ತೆ. ಸೊ ಇದು ಬೆನಿಫಿಟ್ ಇರುತ್ತೆ. ಸೇವ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇರಬೇಕು. ಸರಿನಾ? ನೆಕ್ಸ್ಟ್ ಕೆಳಗಡೆ ಬನ್ನಿ. ಫುಲ್ ನೇಮ್ ಆಫ್ ಅಪ್ಲಿಕೆಂಟ್ ಅಂತ ಕೇಳುತ್ತೆ. ಸೊ ಇಲ್ಲಿ ಕರೆಕ್ಟ್ ಆಗಿ ನೀವು ಇಲ್ಲಿ ಎಂಟರ್ ಮಾಡಬೇಕು. ರೈಟ್, ಸರ್ ನೇಮು, ಫಸ್ಟ್ ನೇಮು, ಮಿಡಲ್ ನೇಮು ಏನಿದೆ ನಿಮ್ದು ಆಧಾರ್ ಕಾರ್ಡ್ ನಲ್ಲಿ ಆ ತರ. ಓಕೆ, ಅಂಡ್ ನೇಮ್ ದಟ್ ಯು ಲೈಕ್ ಪ್ರಿಂಟೆಡ್ ಆನ್ ಪ್ಯಾನ್ ಕಾರ್ಡ್. ಸೊ ಪ್ಯಾನ್ ಕಾರ್ಡ್ ಮೇಲೆ ನಿಮ್ದು ಹೆಸರು ಯಾವ ತರ ಬರುತ್ತೆ ಅಂತ ಅದು ಕೂಡ ಇಲ್ಲಿ ತೋರಿಸುತ್ತೆ, ಅಂಡ್ ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ತೋರಿಸುತ್ತೆ. ಓಕೆ, ಸೊ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಕೆಳಗಡೆ ಬರಬೇಕು, ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಮೇಲ್ ಫಿಮೇಲ್ ಅಂತ. ಸೊ ಇಲ್ಲಿ ನಾನು ಮೇಲ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳುತ್ತೆ, ಅದು ಬ್ಲಾಂಕ್ ಬಿಟ್ಬಿಡಿ. ಓಕೆ, ಏನು ಫಿಲ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ನೆಕ್ಸ್ಟ್ ಹ್ಯಾವ್ ಯು ಎವರ್ ಬೀನ್ ನೋನ್ ಬೈ ಎನಿ ಅದರ್ ನೇಮ್. ಸೊ ನಿಮ್ದು ಏನಾದ್ರೂ ಮತ್ತೆ ಬೇರೆ ಹೆಸರು ಇದೆಯಾ ಅಂತ ಇಲ್ಲಿ ಕೇಳುತ್ತೆ. ಸೊ ನಾನು ಸದ್ಯಕ್ಕೆ ನೋ ಅಂತ ಕೊಡ್ತೀನಿ. ರೈಟ್, ನೆಕ್ಸ್ಟ್ ಮತ್ತೆ ಕೆಳಗಡೆ ಬರಬೇಕು ಸ್ವಲ್ಪ. ಇಲ್ಲಿ ಡೀಟೇಲ್ಸ್ ಆಫ್ ಪೇರೆಂಟ್ಸ್ ಅಂತ ಕೇಳುತ್ತೆ. ಸೊ ಇಲ್ಲಿ ಪೇರೆಂಟ್ಸ್ ಡೀಟೇಲ್ಸ್ ಆಡ್ ಮಾಡಬೇಕು. ಇಲ್ಲಿ ಈಸ್ ಯುವರ್ ಮದರ್ ಸಿಂಗಲ್ ಪೇರೆಂಟ್ ಅಂಡ್ ಡು ಯು ವಿಶ್ ಟು ಅಪ್ಲೈ ಫಾರ್ ಪ್ಯಾನ್ ಬೈ ಫರ್ನಿಶಿಂಗ್ ಓನ್ಲಿ ಹರ್ ನೇಮ್. ಸೊ ಓನ್ಲಿ ಮದರ್ ಸಿಂಗಲ್ ಇದ್ದಾರೆ, ಆ ರೀತಿ ಇದ್ರೆ ನೀವು ಎಸ್ ಅಂತ ಕೊಡಿ. ನಾನು ಸದ್ಯಕ್ಕೆ ನೋ ಅಂತ ಕೊಡ್ತೀನಿ. ಕೆಳಗಡೆ ಬರ್ತೀನಿ ಸ್ವಲ್ಪ. ನೆಕ್ಸ್ಟ್ ಫಾದರ್ ನೇಮ್ ಕೇಳುತ್ತೆ. ಸೊ ಫಾದರ್ದು ಆಧಾರ್ ಕಾರ್ಡ್ ಮೇಲೆ ಯಾವ ತರ ಹೆಸರಿದೆ ಅದೇ ರೀತಿ ನೀವು ಇಲ್ಲಿ ಕೂಡ ಎಂಟರ್ ಮಾಡಿ. ಮದರ್ ನೇಮ್ ಆಪ್ಷನಲ್ ಇದೆ, ನೀವು ಸ್ಕಿಪ್ ಮಾಡಬಹುದು. ಓಕೆ, ಕೆಳಗಡೆ ಬನ್ನಿ.
ನೆಕ್ಸ್ಟ್ ಸೆಲೆಕ್ಟ್ ಪೇರೆಂಟ್ಸ್ ನೇಮ್ ಟು ಬಿ ಪ್ರಿಂಟೆಡ್ ಆನ್ ದ ಪ್ಯಾನ್ ಕಾರ್ಡ್. ಸೊ ನಾನು ಫಾದರ್ ನೇಮ್ ಎಂಟರ್ ಮಾಡಿದ್ದೀನಿ, ಸೊ ನಾನು ಫಾದರ್ ನೇಮ್ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಅಂತ ಇರುತ್ತೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸೊ ಸೇವ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇರಬೇಕು, ನೆನ್ಪಿಟ್ಕೊಳ್ಳಿ, ಸೊ ದಟ್ ಸೇವ್ ಆಗುತ್ತೆ ನಮ್ದು ಅಪ್ಲಿಕೇಶನ್. ರೈಟ್, ಕೆಳಗಡೆ ಬರಬೇಕು, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನಿದೆ ಅಂತಂದ್ರೆ ಪ್ಲೀಸ್ ಸೆಲೆಕ್ಟ್ ದ ಸೋರ್ಸ್ ಆಫ್ ಇನ್ಕಮ್. ಈಗ ಮಗು ಇದೆ, ಚೈಲ್ಡ್ ಇದೆ, ಸೊ ಏನು ಇನ್ಕಮ್ ಇರಂಗಿಲ್ಲ. ಸೊ ನಾನೇನ್ ಮಾಡ್ತೀನಿ, ನೋ ಇನ್ಕಮ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಕೆಳಗಡೆ ಬರಬೇಕು ಸ್ವಲ್ಪ, ಇಲ್ಲಿ ಅಡ್ರೆಸ್ ಫಾರ್ ಕಮ್ಯುನಿಕೇಶನ್ ಅಂತ ಕೇಳುತ್ತೆ. ಸೊ ರೆಸಿಡೆನ್ಸ್ ಇದೆಯಾ, ಆಫೀಸ್ ಇದೆಯಾ? ಸೊ ಆಕ್ಚುಲಿ ಮನೆ ಇರುತ್ತೆ, ರೈಟ್. ಸೊ ಆಫೀಸ್ ಇರಂಗಿಲ್ಲ. ಓಕೆ, ಸೊ ಆಫೀಸ್ ಅನ್ನ ನಾನು ಅಥವಾ ಕಂಪನಿಯನ್ನ ಸೆಲೆಕ್ಟ್ ಮಾಡ್ಕೊಂಬಲ್ಲ, ನಾನು ರೆಸಿಡೆನ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ, ಮನೆ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಕೆಳಗಡೆ ಆ ಮನೆ ಅಡ್ರೆಸ್ ಏನಿರುತ್ತಲ್ಲ, ಪೂರ್ತಿ ಅಡ್ರೆಸ್ಸು ಆಧಾರ್ ಕಾರ್ಡ್ ನಲ್ಲಿ ಯಾವ ತರ ಇದೆಯಲ್ಲ ಆ ರೀತಿ ನಾನು ಎಂಟರ್ ಮಾಡಬೇಕು. ಸೊ ಎಲ್ಲಾ ಡೀಟೇಲ್ಸು, ಹೌಸ್ ನಂಬರು, ನೇಮ್ ಆಫ್ ದ ಪ್ರಿಮೈಸಸ್, ಡಿಸ್ಟ್ರಿಕ್ಟ್, ತಾಲೂಕಾ, ಸ್ಟೇಟು, ಪಿನ್ ಕೋಡ್ ಎಲ್ಲ ಕೂಡ ಆಲ್ರೆಡಿ ಆಧಾರ್ ಕಾರ್ಡ್ ನಲ್ಲಿ ಇರುತ್ತೆ, ಎಲ್ಲ ನಾನು ಎಂಟರ್ ಮಾಡಬೇಕು. ಸೊ ಕೆಳಗಡೆ ಬನ್ನಿ, ಆಫೀಸ್ ಅಡ್ರೆಸ್ ಕೇಳುತ್ತೆ, ಆಫೀಸ್ ಅಡ್ರೆಸ್ ಸ್ಕಿಪ್ ಮಾಡಿ, ಏನು ಎಂಟರ್ ಮಾಡಬಿಡಕ್ ಹೋಗ್ಬೇಡಿ. ಓಕೆ, ಕೆಳಗಡೆ ಬನ್ನಿ, ಮತ್ತೆ ಇದು ಕಂಪನಿ ಅಥವಾ ಆಫೀಸ್ ಅಂತ ಇರುತ್ತೆ, ಸೊ ಕೆಳಗಡೆ ಬನ್ನಿ. ರೈಟ್, ಸೊ ಬ್ಲಾಂಕ್ ಬಿಟ್ಬಿಡಿ ಇದನ್ನ. ಓಕೆ, ನೆಕ್ಸ್ಟ್ ಟೆಲಿಫೋನ್ ನಂಬರ್ ಅಂಡ್ ಇಮೇಲ್ ಐಡಿ ಡೀಟೇಲ್ಸ್ ಕೇಳುತ್ತೆ. ಸೊ ಇಲ್ಲಿ ಕಂಟ್ರಿ ಕೋಡ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಂಡಿಯಾ ಅಂದ್ರೆ 91 ಅಂತ ಬರುತ್ತೆ, ಅದು ಸೆಲೆಕ್ಟ್ ಮಾಡ್ಕೋಬೇಕು. ಮೊಬೈಲ್ ನಂಬರ್ ಆಲ್ರೆಡಿ ಇರುತ್ತೆ, ನಾವೇನು ಎಂಟರ್ ಮಾಡೋದು ಅವಶ್ಯಕತೆ ಇಲ್ಲ. ಇಮೇಲ್ ಐಡಿ ಕೂಡ ಆಲ್ರೆಡಿ ಇರುತ್ತೆ, ಅದು ಕೂಡ ಎಂಟರ್ ಮಾಡೋದು ಅವಶ್ಯಕತೆ ಇಲ್ಲ. ನಾವು ಸ್ಟಾರ್ಟಿಂಗ್ ನಲ್ಲೇ ಟೋಕನ್ ನಂಬರ್ ಜನರೇಟ್ ಮಾಡುವಾಗ ನಾವು ಮೊಬೈಲ್ ನಂಬರ್ ಅಂಡ್ ಇಮೇಲ್ ಐಡಿ ಕೊಟ್ಟಿದೀವಿ, ಸೊ ಅದು ಆಟೋಮೆಟಿಕ್ಲಿ ಇಲ್ಲಿ ರೀಡೈರೆಕ್ಟ್ ಆಗಿ ಫೆಚ್ ಆಗಿ ಬರುತ್ತೆ. ಓನ್ಲಿ ಕಂಟ್ರಿ ಕೋಡ್ ಮಾತ್ರ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಕೆಳಗಡೆ ಮತ್ತೆ ಬರ್ತೀನಿ, ರಿಪ್ರೆಸೆಂಟೇಟಿವ್ ಎಸ್ಎಸ್ಸಿ ಅಂತ ಕೇಳುತ್ತೆ. ಸೊ ಇಲ್ಲಿ ಅಪಾಯಿಂಟಿಂಗ್ ರಿಪ್ರೆಸೆಂಟೇಟಿವ್ ಎಸ್ಎಸ್ಸಿ ಅಂತ ನೋ ಅಂತ ಆಲ್ರೆಡಿ ಇರುತ್ತೆ, ಬಟ್ ನಾನೇನ್ ಮಾಡ್ಬೇಕು, ಇದು ಎಸ್ ಅಂತ ಮಾಡ್ಬೇಕು. ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್, ಇದು ಮಗು ಇದೆ, ರೈಟ್. ಸೊ ಇದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರಂಗಿಲ್ಲ. ಸೊ ಅವಾಗ ಫಾದರ್ ಅಥವಾ ಅವ್ರ ಬಿಹಾಫ್ ಮೇಲೆ ಯಾರು ಪೇರೆಂಟು ಗಾರ್ಡಿಯನ್ ಇರ್ತಾರಲ್ಲ ಅವರಿಗೆ ನಾವು SSC ಅಂತ ಮಾಡ್ಬೇಕಾಗತ್ತೆ. ಸೊ ನಾನು ಎಕ್ಸಾಂಪಲ್ ತಗೊಂಡಿದ್ದೀನಿ ಫಾದರ್ ಅಂತ. ಸೊ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ತೀನಿ ನಾನು. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್, ಎಸ್ ಅಂತ ಮಾಡ್ಲೇಬೇಕು. ಎಸ್ ಅಂತ ಮಾಡಿದ ಮೇಲೆ ಯಾರು SSC ಇದ್ದಾರೆ ಅಂತ ಕೇಳುತ್ತೆ. ಅಗೇನ್ ನಾನು ಉದಾಹರಣೆಗೆ ಫಾದರ್ ಅಂತ ತಗೊಂಡಿದ್ದೀನಿ. ಸೊ ಆಸ್ ಪರ್ ಆಧಾರ್ ಕಾರ್ಡ್ ಫಾದರ್ ಏನಿರುತ್ತೆ ಅದು ಇಲ್ಲಿ ನಾವು ನೇಮು ಎಂಟರ್ ಮಾಡಬೇಕು. ಅಂಡ್ ಅಡ್ರೆಸ್ ಕೂಡ ಅವ್ರದ್ದು ಎಂಟರ್ ಮಾಡಬೇಕು. ಸೇಮ್ ಯಾವ ತರ ಅಡ್ರೆಸ್ ಇರುತ್ತಲ್ಲ ಆ ತರ ಅಡ್ರೆಸ್ ಎಂಟರ್ ಮಾಡಬೇಕು. ಕೆಳಗಡೆ ಫಾದರ್ದೇ ಎಂಟರ್ ಮಾಡಬೇಕು, ಯಾಕಂದ್ರೆ ನಾನು SSC ಕೂಡ ಫಾದರ್ ಅಂತ ತಗೊಂಡಿದ್ದೀನಿ, ರೈಟ್. ಸೊ ಮನೆ ಅಡ್ರೆಸ್ ಕಂಪ್ಲೀಟ್ ಆಗಿ ಇಲ್ಲಿ ಎಂಟರ್ ಮಾಡಬೇಕು. ಈಗ ಕೆಳಗಡೆ ನೆಕ್ಸ್ಟ್ ಅಂತ ಇರುತ್ತೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ಇಂಪಾರ್ಟೆಂಟ್ ಪಾಯಿಂಟ್, ಸೇವ್ ಡ್ರಾಫ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೋತಾ ಇರಬೇಕು. ಸೊ ಈಗ ನೆಕ್ಸ್ಟ್ ಬರುತ್ತೆ ಏರಿಯಾ ಕೋಡ್. ಆಟೋಮೆಟಿಕ್ಲಿ AO ಟೈಪ್, ರೇಂಜ್ ಕೋಡು, AO ನಂಬರ್ ಎಲ್ಲ ಕೂಡ ಅದೇ ಆಟೋಮೆಟಿಕ್ಲಿ ತಗೊಳುತ್ತೆ. ಈಗ ಜಸ್ಟ್ ಇನ್ ಕೇಸ್ ತಗೊಂಡಿಲ್ಲ ಅಂತಂದ್ರೆ ಇಲ್ಲಿ ಫೆಚ್ ನೀವು ಸ್ಟೇಟ್ ಮತ್ತೆ ಸಿಟಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಿಮ್ದು ಏರಿಯಾ AO ಕೋಡ್ ಕೂಡ ಇಲ್ಲಿ ನೋಡ್ಬೋದು, ಬಟ್ ಆಟೋಮೆಟಿಕ್ಲಿ ಆಲ್ಮೋಸ್ಟ್ ತಗೊಳುತ್ತೆ ಅದು. ಓಕೆ, ಸೊ ಕೆಳಗಡೆ ನೆಕ್ಸ್ಟ್ ಅಂತ ಇರುತ್ತೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಈಗ ಇಲ್ಲಿ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿ ಅಂತ ಕೇಳುತ್ತೆ. ಓಕೆ, ಸೊ ನಾನೇನ್ ಮಾಡ್ತೀನಿ, ಮಗು ಇದೆಯಲ್ಲ ಅದ್ರ ಆಧಾರ್ ಕಾರ್ಡ್ ಇದೆ ನನ್ನ ಹತ್ರ. ಓಕೆ, ಸೊ ನಾನು ಎಲ್ಲಾ ಕಡೆ ಪ್ರೂಫ್ ಆಫ್ ಐಡೆಂಟಿಟಿ, ಪ್ರೂಫ್ ಆಫ್ ಅಡ್ರೆಸ್, ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಎಲ್ಲ ಕೂಡ ಆಧಾರ್ ಕಾರ್ಡ್ ನಾನು ತಗೋತೀನಿ. ಓಕೆ, ಅಥವಾ ಅಟ್ಯಾಚ್ ಮಾಡ್ತೀನಿ. ಬಹಳಷ್ಟು ಆಪ್ಷನ್ ಇದೆ, ಪ್ರೂಫ್ ಆಫ್ ಐಡೆಂಟಿಟಿ, ಪ್ರೂಫ್ ಆಫ್ ಅಡ್ರೆಸ್, ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್, ಬಟ್ ಎಲ್ಲಕ್ಕಿಂತ ಈಸಿ ಯಾವ್ದಿರುತ್ತೆ, ಆಧಾರ್ ಕಾರ್ಡ್ ಇರುತ್ತೆ, ರೈಟ್. ಸೊ ಇಲ್ಲಿ ಆಧಾರ್ ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಇಲ್ಲಿ ಡೆಕ್ಲರೇಷನ್ ಅಂತ ಕೇಳುತ್ತೆ, ರೈಟ್. ಸೊ ಯಾರ್ ಅಪ್ಲಿಕೇಶನ್ ಹಾಕ್ತಾ ಇದೀವಿ, ಅಥವಾ ಫಾದರ್ ಇದ್ರೆ ಅವ್ರ ಹೆಸರು ಕೂಡ ನೀವು ಹಾಕ್ಬಹುದು. ಸೊ ಇಲ್ಲಿ ಡೆಕ್ಲರೇಷನ್ ಮೇಲೆ ಅದು ಹೆಸರು ಇರುತ್ತೆ ಆಟೋಮೆಟಿಕ್ಲಿ. ಅಂಡ್ ಸೆಲೆಕ್ಟ್ ಅಂತ ಇರುತ್ತೆ. ಸೊ ಸೆಲೆಕ್ಟ್ ಅಂತಂದ್ರೆ ರಿಪ್ರೆಸೆಂಟೇಟಿವ್ SSC ಅಂತ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಅಂಡ್ ಪ್ಲೇಸ್ ಇದೆಲ್ಲ ಅದು ಕೂಡ ಎಂಟರ್ ಮಾಡಿ ಕೆಳಗಡೆ ಸಬ್ಮಿಟ್ ಅಂತ ಇರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಅಂತ ಬರುತ್ತೆ. ಓಕೆ, ಕೆಳಗಡೆ ಇಲ್ಲಿ ಒಂದು ಆಪ್ಷನ್ ಇರುತ್ತೆ, ಎಲ್ಲಾ ಡೀಟೇಲ್ಸ್ ನೋಡ್ಕೋಬೇಕು. ಇಲ್ಲಿ ಏನ್ ಕೇಳ್ತಾ ಇದೆ ನೋಡಿ, ಈಗ ಆಧಾರ್ ಕಾರ್ಡ್ ಫಸ್ಟ್ 8 ಡಿಜಿಟ್ಸ್ ಕೇಳ್ತಾ ಇದೆ. ಸೊ ಆಲ್ರೆಡಿ ನಾನು ಲಾಸ್ಟ್ 4 ಡಿಜಿಟ್ಸ್ ಎಂಟರ್ ಮಾಡಿದ್ದೆ, ಬಟ್ ಇವಾಗ ಫಸ್ಟ್ 8 ಡಿಜಿಟ್ಸ್ ಕೇಳ್ತಾ ಇದೆ, ರೈಟ್. ಸೊ ಇದು ಇದು ಆಲ್ರೆಡಿ ಲಾಸ್ಟ್ 4 ಡಿಜಿಟ್ ಎಂಟರ್ ಮಾಡಿದ್ದೆ, ಇವಾಗ ಇದು ಫಸ್ಟ್ 8 ಡಿಜಿಟ್ಸ್ ನಾನು ಇಲ್ಲಿ ಎಂಟರ್ ಮಾಡ್ತೀನಿ. ಓಕೆ, ಎಂಟರ್ ಮಾಡಿಬಿಟ್ಟು ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. 1 by 1 ಎಲ್ಲಾ ಡೀಟೇಲ್ಸ್ ತೋರಿಸುತ್ತೆ, ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಇದೆ ಅಥವಾ ಇಲ್ಲ. ಏನಾದ್ರೂ ತಪ್ಪಿದ್ರೆ ನೀವು ಎಡಿಟ್ ಮಾಡೋದು ಆಪ್ಷನ್ ಕೂಡ ಇರುತ್ತೆ. ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಇದ್ರೆ ಪ್ರೊಸೀಡ್ ಅಂತ ಇರುತ್ತೆ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪೇಮೆಂಟ್ ಕೇಳುತ್ತೆ. ಸೊ ನಾನೇನ್ ಮಾಡ್ತೀನಿ, ಇದು 3ನೇ ಆಪ್ಷನ್ ಇದೆಯಲ್ಲ, ಆನ್ಲೈನ್ ಪೇಮೆಂಟ್ ಥ್ರೂ ಬಿಲ್ ಡೆಸ್ಕ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಬರುತ್ತೆ. ಸ್ವಲ್ಪ ಕೆಳಗಡೆ ಬನ್ನಿ, ಎಷ್ಟು ಚಾರ್ಜಸ್ ಆಗುತ್ತೆ ಅಂತ ಇಲ್ಲಿ ತೋರಿಸುತ್ತೆ. ಸ್ವಲ್ಪ ಕೆಳಗಡೆ ಬನ್ನಿ, ಮತ್ತೆ ಇಲ್ಲಿ ಒಂದು ಚೆಕ್ ಮಾರ್ಕ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ
ಪ್ರೊಸೀಡ್ ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಫೀ ಇನ್ಕ್ಲೂಡಿಂಗ್ GST ಅಂತ ಬರುತ್ತೆ. ಪೇ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಪೇ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ಆಪ್ಷನ್ ಬರುತ್ತೆ. UPI, ನೆಟ್ ಬ್ಯಾಂಕಿಂಗ್, QR ಕ್ರೆಡಿಟ್ ಕೋಡ್ ಅಂತ ಬರುತ್ತೆ. ಸೊ ನಾನೇನ್ ಮಾಡ್ತೀನಿ, UPI ಸೆಲೆಕ್ಟ್ ಮಾಡ್ಕೋತೀನಿ, ಈಸಿ ಇರುತ್ತೆ. ಸೊ UPI ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಶೋ ಕೋಡ್ ಅಂತ ಬರುತ್ತೆ. ಇದ್ರ ಮೇಲೆ ಈ ಶೋ ಕೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು QR ಕೋಡ್ ಬರುತ್ತೆ. ಸೊ ಯಾವುದೇ UPI ಆಪ್ ಇರಬಹುದು, ನೀವು ಅದರಿಂದ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡೋದು. ಸೊ ಆಟೋಮೆಟಿಕ್ಲಿ ನಿಮ್ಗೆ ಅದು ಪೇಮೆಂಟ್ ಆಗುತ್ತೆ, ರೈಟ್. ಸೊ ಈ ಪೇಜಿಗೆ ಬರ್ತೀರಾ ನೀವು. ಸೊ ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ, ಸಕ್ಸೆಸ್ ಆಗಿದೆ ಟ್ರಾನ್ಸಾಕ್ಷನ್. ಸೊ ಕಂಟಿನ್ಯೂ ಅಂತ ಇರುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮತ್ತೆ ಈ ರೀತಿ ಅಥೆಂಟಿಕೇಟ್ ಆಧಾರ್ ಟು ಪ್ರೊಸೀಡ್ ವಿತ್ ಫರ್ದರ್ ಅಂತ ಬರುತ್ತೆ. ಸೊ ಕೆಳಗಡೆ ಬನ್ನಿ, ಸ್ವಲ್ಪ ಚೆಕ್ ಮಾರ್ಕ್ ಇರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಅಥೆಂಟಿಕೇಟ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ತರ ಒಂದು ಆಪ್ಷನ್ ಬರುತ್ತೆ, ಜನರೇಟ್ ಅಂಡ್ ಪ್ರಿಂಟ್ ಅಂತ. ಈ KYC ಕೇಳಂಗಿಲ್ಲ, OTP ಬರಂಗಿಲ್ಲ. ಯಾಕಂತಂದ್ರೆ ಅದು ಮಗುದು ಆಧಾರ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ. ಸೊ ಮೈನರ್ ಪ್ಯಾನ್ ಕಾರ್ಡ್ ನಾವು ಅಪ್ಲೈ ಮಾಡ್ತಾ ಇದೀವಿ, ಆಧಾರ್ ಕಾರ್ಡ್ ಕೂಡ ಚೈಲ್ಡ್ ಇದೆ. ಸೊ ಈ KYC, OTP ಆ ತರ ಆಪ್ಷನ್ ಇರಂಗಿಲ್ಲ. ಯಾಕಂತಂದ್ರೆ ನಾವು ಆಫ್ಲೈನ್ ಇದು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಸೊ ಜನರೇಟ್ ಅಂಡ್ ಪ್ರಿಂಟ್ ಅಂತ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಪೇಜರ್ ಓಪನ್ ಆಗುತ್ತೆ, ಅಕ್ನಾಲೆಜ್ಮೆಂಟ್ ಜನರೇಟ್ ಆಗುತ್ತೆ, ಸರಿನಾ. ಸೊ ಕೆಳಗಡೆ ಬರ್ತೀನಿ, ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ, ಡೌನ್ಲೋಡ್ PDF ಅಂತ. ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿದ ತಕ್ಷಣ PDF ನಲ್ಲಿ ನಂದು ಅಕ್ನಾಲೆಜ್ಮೆಂಟ್ ಡೌನ್ಲೋಡ್ ಆಗುತ್ತೆ ಈ ರೀತಿ. ಓಕೆ, ಸೊ PDF ಡೌನ್ಲೋಡ್ ಆಗುತ್ತೆ, ಇದ್ರದ್ದು ಒಂದು ಪ್ರಿಂಟ್ ಔಟ್ ತಕೊಳ್ಳಿ. ಓಕೆ, ಸೊ ಈಗ ಇಲ್ಲಿ ಮೇಲ್ಗಡೆ ಲಾಗೌಟ್ ಅಂತ ಇರುತ್ತೆ, ಲಾಗೌಟ್ ಮಾಡ್ಬಿಡಿ. ಓಕೆ, ಈಗ ಇದೇನ್ PDF ಇರುತ್ತಲ್ಲ, ನಾನು ಮರ್ತೋದೆ, ಇದು ಪಾಸ್ವರ್ಡ್ ಪ್ರೊಟೆಕ್ಟ್ ಇರುತ್ತೆ. ಸೊ ಪಾಸ್ವರ್ಡ್ ಪ್ರೊಟೆಕ್ಟ್ ಏನ್ ಪಾಸ್ವರ್ಡ್ ಇರುತ್ತೆ ಅಂತಂದ್ರೆ, ಏನ್ ಡೇಟ್ ಆಫ್ ಬರ್ತ್ ಇರುತ್ತಲ್ಲ ಚೈಲ್ಡ್ದು, ಮಗುದು, ಅದೇ ಪಾಸ್ವರ್ಡ್ ಇರುತ್ತೆ. ಸೊ ಅದು ಎಂಟರ್ ಮಾಡಿ ನೀವು ಪ್ರಿಂಟ್ ಔಟ್ ತಕ್ಕೋಬಹುದು. ಸೊ ಈ ರೀತಿ ಓಪನ್ ಆಗುತ್ತೆ ಒಂದು ಅಕ್ನಾಲೆಜ್ಮೆಂಟ್. ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ಈಗ ಇಲ್ಲಿ ಏನ್ ಫೋಟೋಗ್ರಾಫ್ ಇದೆಯಲ್ಲ, ಇಲ್ಲಿ ಫೋಟೋಗ್ರಾಫ್ ಬರಂಗಿಲ್ಲ. ಓಕೆ, ಸೊ ನಾನೇನ್ ಮಾಡ್ಬೇಕು, ಇಲ್ಲಿ ಫೋಟೋಗ್ರಾಫ್ ಅಟ್ಯಾಚ್ ಮಾಡಬೇಕು, ರೈಟ್. ಪಾಸ್ಪೋರ್ಟ್ ಸೈಜ್ ಫೋಟೋ ಇರುತ್ತಲ್ಲ ಮಗುದು, ಸೊ ಅದು ಇಲ್ಲಿ ಅಟ್ಯಾಚ್ ಮಾಡಬೇಕು, ಇಲ್ಲಿ ಕೂಡ ಅಟ್ಯಾಚ್ ಮಾಡಬೇಕು. ಅಂಡ್ ಯಾರ ಫಾದರ್ ಇರ್ತಾರೆ, ಯಾರಿಗೆ ನಾವು ಅಸೆಸಿ ಮಾಡಿದೀವಿ, ಅವ್ರದ್ದು ಸಿಗ್ನೇಚರ್ ಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಸಿಗ್ನೇಚರ್ ಮಾಡಬೇಕು. ಯಾವ ರೀತಿ, ಈ ರೀತಿ ಇದೇನಂತಂದ್ರೆ ಏನ್ ಬರೆದಿದೆ ನೋಡಿ, ಅಕ್ರಾಸ್ ದಿಸ್ ಫೋಟೋ. ಸೊ ಸೈನ್ ಮಾಡಬೇಕು, ಹಾಫ್ ಹೊರಗಡೆ ಇರಬೇಕು, ಹಾಫ್ ಫೋಟೋ ಮೇಲೆ ಈ ರೀತಿ ಸೈನ್ ಮಾಡಬೇಕು. SSC ಅಥವಾ ಫಾದರ್ ಅಂತ ನಾನು ಕನ್ಸಿಡರ್ ಮಾಡಿದ್ದೀನಿ. ಅವರು ಫೋಟೋಗ್ರಾಫ್, ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಮೇಲೆ ನಾವು ಪೇಸ್ಟ್ ಮಾಡಿದ ನಂತರ, ಅಟ್ಯಾಚ್ ಮಾಡಿದ ನಂತರ ಅವರು ಈ ರೀತಿ ಸೈನ್ ಮಾಡಬೇಕು. ಅಂಡ್ ಇಲ್ಲಿ ಕೂಡ ಪಾಸ್ಪೋರ್ಟ್ ಸೈಜ್ ಫೋಟೋ ಮಗುದು ಅಟ್ಯಾಚ್ ಮಾಡಿ ಅಂಡ್ ಇಲ್ಲಿ ಅವರು ಸೈನ್ ಮಾಡಬೇಕು. ಯಾರು ಅಸೆಸಿ ಇರ್ತಾರೆ, ಫಾದರ್ ಅಂತ ನಾನು ಕನ್ಸಿಡರ್ ಮಾಡಿದ್ದೀನಿ. ಸೊ ಈ ರೀತಿ ಇದೊಂದು ಕಂಪ್ಲೀಟ್ ಮಾಡಬೇಕು ಕೆಲಸ. ನೆಕ್ಸ್ಟ್ ಕೆಳಗಡೆ ಕೂಡ ಒಂದು ರಿಪ್ರೆಸೆಂಟೇಟಿವ್ SSC ಅಂತ, ಇಲ್ಲಿ ಕೂಡ ನಾವು ಅಗೇನ್ ಫಾದರ್ ಅಂತ ಕನ್ಸಿಡರ್ ಮಾಡ್ತೀನಿ SSC. ಸೊ ಇಲ್ಲಿ ಅವ್ರದ್ದು ಕೂಡ ಇನ್ನೊಂದ್ ಸರ್ತಿ ಸೈನ್ ಮಾಡಬೇಕು. ಓಕೆ, ಸೊ ಈ ರೀತಿ ಎಲ್ಲ ಕಂಪ್ಲೀಟ್ ಮಾಡ್ಕೋಬೇಕು. ಅಂಡ್ ಈಗ ಆಧಾರ್ ಕಾರ್ಡ್ ಏನಿದೆಯಲ್ಲ ಮಗುದು, ಅದು ಫುಲ್ ಆಧಾರ್ ಕಾರ್ಡ್ ತಗೋಬೇಕು. ಫುಲ್ ಆಧಾರ್ ಕಾರ್ಡ್ ಅಂತಂದ್ರೆ ಈ ರೀತಿ ಇರುತ್ತಲ್ಲ, ಒಂದು A4 ಶೀಟ್ ನಲ್ಲಿ ಅಥವಾ ಪೋಸ್ಟ್ ಲಿಂದ ಬಂದಿರುತ್ತೆ, ಅದರಲ್ಲಿ ಕಂಪ್ಲೀಟ್ ಇರುತ್ತೆ ಅಲ್ಲ ಎಲ್ಲ ಕೂಡ. ಸೊ ಅದು ಒಂದು ಡೀಟೇಲ್, ಅದು ಪ್ರಿಂಟ್ ಔಟ್ ತಗೋಬೇಕು ಅಥವಾ ಜೆರಾಕ್ಸ್ ತಗೋಬೇಕು. ಅದ್ರ ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ಈ ರೀತಿ ಸೆಲ್ಫ್ ಅಟೆಸ್ಟೆಡ್ ಅಂತ ಬರಿಬೇಕು. ಮಗುದು, ಓಕೆ, ಮಗುದು ಆಧಾರ್ ಕಾರ್ಡ್ ತಕೊಂಡ್ಬಿಟ್ಟು ಸೆಲ್ಫ್ ಅಟೆಸ್ಟೆಡ್ ಅಂತ ಬರಿಬೇಕು. ಅಂಡ್ ಯಾರ್ ಫಾದರ್ ಇರ್ತಾರೆ, SSC ಇರ್ತಾರೆ, ಅವ್ರದೇನ್ ಸಿಗ್ನೇಚರ್ ಇರ್ತಲ್ಲ, ಅವರು ಇಲ್ಲಿ ಸಿಗ್ನೇಚರ್ ಮಾಡಬೇಕು, ಸೆಲ್ಫ್ ಅಟೆಸ್ಟೆಡ್ ಅಂತ. ಸೊ ಈ ರೀತಿ ಎಲ್ಲ ಇಲ್ಲಿ ಡಾಕ್ಯುಮೆಂಟ್ ಪ್ರಿಪೇರ್ ಮಾಡ್ಕೋಬೇಕು. ಅಕ್ನಾಲೆಜ್ಮೆಂಟ್ ಮೇಲೆ ನಾವು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಅಟ್ಯಾಚ್ ಮಾಡಿದೀವಿ ಅಂಡ್ SSC ಸೈನ್ ಕೂಡ ಮಾಡಿದ್ದಾರೆ. ಅಂಡ್ ಮಗುದು ಆಧಾರ್ ಕಾರ್ಡ್ ಏನಿರುತ್ತಲ್ಲ ಅದ್ರ ಮೇಲೆ ಸೆಲ್ಫ್ ಅಟೆಸ್ಟೆಡ್ ಅಂತ ಬರ್ದ್ಬಿಟ್ಟು ಸೈನ್ ಕೂಡ ಆಗಿದೆ. ಸೊ ಈಗ ಏನ್ ಮಾಡ್ಬೇಕು, ಇದು ಸ್ಪೀಡ್ ಪೋಸ್ಟ್ ಮಾಡಬೇಕು. ಸ್ಪೀಡ್ ಪೋಸ್ಟ್ ಯಾವ್ದು ಅಡ್ರೆಸ್ಸಿಗೆ ಮಾಡಬೇಕು ಅಂತಂದ್ರೆ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆ, ಸೊ ಇದು ಆಲ್ರೆಡಿ ಅಡ್ರೆಸ್ ಇಲ್ಲಿ ಇದೆ, ಇನ್ಕಮ್ ಟ್ಯಾಕ್ಸ್ ಪ್ಯಾನ್ ಸರ್ವಿಸಸ್ ಯೂನಿಟ್ ಮ್ಯಾನೇಜ್ ಬೈ ಪ್ರೋಟೀನ್ ಇ-ಗವ್ ಟೆಕ್ನಾಲಜೀಸ್ ಲಿಮಿಟೆಡ್, ಫಾರ್ಮರ್ಲಿ NSDL ಇ-ಗವರ್ನೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್, 4th ಫ್ಲೋರ್ ಸ್ಯಾಫಿಯರ್ ಚೇಂಬರ್ಸ್, ಬಾನೇರ್ ರೋಡ್, ಬಾನೇರ್, ಪುಣೆ. ಸೊ ಇದು 411045 ಇದು ಪಿನ್ ಕೋಡ್ ಇದೆ. ಸೊ ಇದು ಟೂ ಅಡ್ರೆಸ್ ಇದೆ, ಫ್ರಮ್ ಅಡ್ರೆಸ್ ನಿಮ್ದು ಅಡ್ರೆಸ್ ನೀವು ಹಾಕ್ಬೋದು. ಸೊ ಇದು ಎಲ್ಲ ಡೀಟೇಲ್ಸ್ ನೀವು ಈ ಅಟ್ಯಾಚ್ ಮಾಡಿಬಿಟ್ಟು ಒಂದು ಎನ್ವಿಲೋಪ್ ನಲ್ಲಿ ಹಾಕ್ಬಿಟ್ಟು ಸ್ಪೀಡ್ ಪೋಸ್ಟ್ ಮಾಡಬೇಕು ಇದು ಅಡ್ರೆಸ್ಸಿಗೆ. ಸೊ ಅಡ್ರೆಸ್ಸಿಗೆ ಸ್ಪೀಡ್ ಪೋಸ್ಟ್ ಆಯ್ತು ಅಂತ ಅನ್ಕೋರಿ. ಓಕೆ, ಈಗ ಇದೇನ್ ಪ್ಯಾನ್ ಅಪ್ಲಿಕೇಶನ್ ನಾವೇನ್ ಹಾಕಿದೀವಲ್ಲ, ಇದ್ರದ್ದು ಟ್ರ್ಯಾಕಿಂಗ್ ಅಂದ್ರೆ ಸ್ಟೇಟಸ್ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಯಾವ ರೀತಿ, ಇಲ್ಲಿ ಅಕ್ನಾಲೆಜ್ಮೆಂಟ್ ಏನ್ ಸಿಗುತ್ತೆ ಅಲ್ಲ, ಇದರಲ್ಲಿ ಒಂದು ನಂಬರ್ ಇದೆ ನೋಡಿ, ಅಕ್ನಾಲೆಜ್ಮೆಂಟ್ ನಂಬರ್ ಅಂತ, ರೈಟ್. ಸೊ ಇದು ನಂಬರು 15 ಡಿಜಿಟ್ದು ಒಂದು ನಂಬರ್ ಇರುತ್ತೆ. ಈಗ ಇದು ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡ್ಕೋಬೇಕು, ಇದೇನು ಪೇಜ್ ಇದೆಯಲ್ಲ ಸ್ಟಾರ್ಟಿಂಗ್ ಪೇಜ್, ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ,
ನೋ ಸ್ಟೇಟಸ್ ಆಫ್ ಅ ಪ್ಯಾನ್ ಅಪ್ಲಿಕೇಶನ್ ಅಂತ. ಸೊ ಇದ್ರ ಮೇಲೆ ಇಲ್ಲಿ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿ ಇದೆ ನೋಡಿ, ನೋ ಸ್ಟೇಟಸ್ ಆಫ್ ಪ್ಯಾನ್ ಅಪ್ಲಿಕೇಶನ್. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಲ್ಲಿ ಪ್ಯಾನ್ ನ್ಯೂ ಆರ್ ಚೇಂಜ್ ರಿಕ್ವೆಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ನಂಬರ್ ಇದೆಲ್ಲ ಅದು ನಂಬರ್ ಎಂಟರ್ ಮಾಡಿ, ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ತೋರಿಸುತ್ತೆ ಅಪ್ಲಿಕೇಶನ್ ಸ್ಟೇಟಸ್. ಸೊ ವಿ ಹ್ಯಾವ್ ನಾಟ್ ಯೆಟ್ ರಿಸೀವ್ ದ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್. ನಮಗೆ ಇನ್ನೂ ಅದು ಡಾಕ್ಯುಮೆಂಟ್ಸ್ ಬಂದಿಲ್ಲ. ನೀವು ಪೋಸ್ಟ್ ಮಾಡಿದ್ದು, ನಾವೇನು ಪೋಸ್ಟ್ ಮಾಡಿದೀವಲ್ಲ ಅದು ಡಾಕ್ಯುಮೆಂಟ್ಸ್ ಇನ್ನೂ ಬಂದಿಲ್ಲ. ಓಕೆ, ಸೊ ಈ ರೀತಿ ನಾವು ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬಹುದು. ಡಾಕ್ಯುಮೆಂಟ್ಸ್ ರಿಸೀವ್ ಆಯ್ತು ಅಂತಂದ್ರೆ ಇಲ್ಲಿ ಕೂಡ ತೋರಿಸುತ್ತೆ. ಸೊ ಈಗ ಇನ್ನೊಂದು ಪಾಯಿಂಟ್, ಏನ್ ಅಡ್ರೆಸ್ಸಿಗೆ ನಾವು ಸ್ಪೀಡ್ ಪೋಸ್ಟ್ ಮಾಡ್ತೀವಲ್ಲ, ಸೊ ಸ್ಪೀಡ್ ಪೋಸ್ಟ್ ಮಾಡುವಾಗ ಅಲ್ಲಿ ಆಫೀಸ್ ನಲ್ಲಿ, ಪೋಸ್ಟ್ ಆಫೀಸ್ ನಲ್ಲಿ ಒಂದು ಟ್ರ್ಯಾಕಿಂಗ್ ನಂಬರ್ ಕೊಡ್ತಾರೆ. ಓಕೆ, ಸೊ ಆ ಟ್ರ್ಯಾಕಿಂಗ್ ನಂಬರ್ ಲಿಂದ ಇದು ಎಲ್ಲಿದೆ, ಎಲ್ಲಿ ಡೆಲಿವರಿ ಆಗಿದೆ ಇಲ್ಲ ಅಂತ ನಾವು ಚೆಕ್ ಮಾಡ್ಕೋಬಹುದು. ಈಗ ಈ ತರ ಪೋಸ್ಟ್ ಟ್ರ್ಯಾಕಿಂಗ್ ಇಂಡಿಯಾ ಅಂತ ನೀವು ಗೂಗಲ್ ನಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿ, ಈ ತರ ಒಂದು ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎನ್ಸನ್ ಕನ್ಸೈನ್ಮೆಂಟ್ ನಂಬರ್ ಅಂದ್ರೆ ಅದು ಟ್ರ್ಯಾಕಿಂಗ್ ನಂಬರ್ ಇದೆಯಲ್ಲ ಅದು ಇಲ್ಲಿ ಎಂಟರ್ ಮಾಡಿ, ಇಲ್ಲಿ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ, ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇದು ಡೀಟೇಲ್ಸ್ ಕಾಣಿಸುತ್ತೆ. ಅಂದ್ರೆ ಪೋಸ್ಟ್ ಏನಿದೆಯಲ್ಲ ಅದು ಎಲ್ಲಿಂದ ಎಲ್ಲಿಗೆ ಹೋಗಿದೆ, ಸೊ ಫೈನಲ್ ಡೆಲಿವರಿ ಆಗಿದೆ ಅಥವಾ ಇಲ್ಲ ಅಂತ. ಓಕೆ, ಸೊ ಈ ರೀತಿ ಚೆಕ್ ಮಾಡ್ಕೋಬಹುದು ಡೆಲಿವರಿ ಆಗಿದೆ ಅಥವಾ ಇಲ್ಲ ಅಂತ. ಸೊ ಡೆಲಿವರಿ ಆಯ್ತು ಅಂತಂದ್ರೆ ಪ್ಯಾನ್ ಅಪ್ಲಿಕೇಶನ್ ಅಥವಾ ಅವ್ರ ಡಿಪಾರ್ಟ್ಮೆಂಟ್ ದವ್ರು ಏನ್ ಮಾಡ್ತಾರೆ, ಇಲ್ಲಿ ಅದು ಸ್ಟೇಟಸ್ ಅನ್ನ ಅಪ್ಡೇಟ್ ಮಾಡ್ತಾರೆ. ನಮಗೆ ನಿಮ್ದು ಡಾಕ್ಯುಮೆಂಟ್ಸ್ ಸಿಕ್ಕಿದೆ, ನಾವು ಪ್ರೊಸೆಸ್ ಮಾಡ್ತೀವಿ ಅಂತ. ಸೊ ಈಗ ಡೆಲಿವರಿ ಆಗಿನ ಮೇಲೆ ಸ್ಟೇಟಸ್ ಕೂಡ ತೋರಿಸ್ತಿನ ಮೇಲೆ 7 to 15 ಡೇಸ್ ಬೇಕಾಗಬಹುದು ಪ್ರೊಸೆಸಿಂಗ್ ಟೈಮ್ ಅಂತ ಅನ್ಬೋದು. ಸೊ ಆಮೇಲೆ ನಿಮ್ದು ಮನೆಯದೇನ್ ಅಡ್ರೆಸ್ ನೀವು ಕೊಟ್ಟಿರ್ತಿರಲ್ಲ, ಪೋಸ್ಟ್ ಮುಖಾಂತರ ನಿಮ್ದು ಹಾರ್ಡ್ ಕಾಪಿನಲ್ಲಿ ಮಗುದೇನ್ ಪ್ಯಾನ್ ಕಾರ್ಡ್ ಇದೆಯಲ್ಲ ಅದು ಡೆಲಿವರಿ ಆಗತ್ತೆ. ಓಕೆ, ಸೊ ಈ ರೀತಿ ಒಂದು ಕಂಪ್ಲೀಟ್ ಪ್ರೊಸೀಜರ್ ಇದೆ. ಅಂಡ್ ಇನ್ನೊಂದು ಪಾಯಿಂಟ್, ಏನ್ ಫಾದರ್ ಏನ್ ಇಮೇಲ್ ನಾವು ID ಕೊಟ್ಟಿದೀವಲ್ಲ ಆ ಇಮೇಲ್ ID ಕೂಡ ಈ ಪ್ಯಾನ್ ಅನ್ನ ಕಳಿಸ್ತಾರೆ, ಅವರು PDF ಕಳಿಸ್ತಾರೆ. ಸೊ ಅದು ಕೂಡ ನಾವು ಡೌನ್ಲೋಡ್ ಮಾಡಿಬಿಟ್ಟು ನೋಡ್ಬೋದು. ಸೊ ಅಗೇನ್ ಸೇಮ್ ಕೂಡ ಸಾಫ್ಟ್ ಕಾಪಿನಲ್ಲಿ ಕೂಡ ಈ ತರ ಮೇಲ್ ಮುಖಾಂತರ ಬರುತ್ತೆ. ರೈಟ್, ಈಗ ಇದೇನ್ ಮೈನರ್ ಪ್ಯಾನ್ ಕಾರ್ಡ್ ಇದೆಯಲ್ಲ, ಈ ಮೈನರ್ ಪ್ಯಾನ್ ಕಾರ್ಡ್ ಆದ್ರೆ ಮಗುದು ಪ್ಯಾನ್ ಕಾರ್ಡ್ ಮೇಲೆ ಏನೇನ್ ಡೀಟೇಲ್ಸ್ ಇರುತ್ತೆ ಅದು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಓಕೆ, ಸೊ ಮೈನರ್ ಪ್ಯಾನ್ ಕಾರ್ಡ್ ಅಥವಾ ಚೈಲ್ಡ್ ಪ್ಯಾನ್ ಕಾರ್ಡ್ ಏನಿರುತ್ತಲ್ಲ ಅದ್ರ ಮೇಲೆ ಚೈಲ್ಡ್ ನೇಮ್ ಇರುತ್ತೆ, ಫಾದರ್ ನೇಮ್ ಇರುತ್ತೆ, ಡೇಟ್ ಆಫ್ ಬರ್ತ್ ಇರುತ್ತೆ, ಪ್ಯಾನ್ ನಂಬರ್ ಕೂಡ ಇರುತ್ತೆ. ಓಕೆ, ಅಂಡ್ ಮಗುದು ಪಾಸ್ಪೋರ್ಟ್ ಸೈಜ್ ಏನ್ ಫೋಟೋ ಇರುತ್ತಲ್ಲ ಅದು ಟೋಟಲಿ ಇರಂಗಿಲ್ಲ. ಅಂಡ್ ನಾವೇನ್ ಸೈನ್ ಮಾಡಿದೀವಲ್ಲ, SSC ಇರ್ಬೋದು, ಫಾದರ್ ಇರ್ಬೋದು, ಅವ್ರೇನ್ ಸೈನ್ ಮಾಡಿದಾರ ಅದು ಸೈನ್ ಕೂಡ ಇರಂಗಿಲ್ಲ. ರೈಟ್, ಓನ್ಲಿ ಚೈಲ್ಡ್ ನೇಮ್, ಫಾದರ್ ನೇಮ್, ಡೇಟ್ ಆಫ್ ಬರ್ತ್, ಪ್ಯಾನ್ ನಂಬರ್ ಕೂಡ ಇರುತ್ತೆ. ಈಗ ಇದು ಪಾಸ್ಪೋರ್ಟ್ ಸೈಜ್ ಫೋಟೋ ಅಥವಾ ಫೋಟೋ ಇರಂಗಿಲ್ಲ, ಸೈನ್ ಕೂಡ ಇರಂಗಿಲ್ಲ. ಸೊ ಈಗ ಮತ್ತೆ ಯಾವ ರೀತಿ ಫೋಟೋ ಯಾವಾಗ ಬರುತ್ತೆ, ಸೈನ್ ಯಾವಾಗ ಬರುತ್ತೆ ಅಂತಂದ್ರೆ ಆಕ್ಚುಲಿ ನಾವೇನ್ ಮಾಡ್ಬೇಕಾಗತ್ತೆ, ಮಗು 18+ ಆಗಿದ್ಮೇಲೆ, 18 ಇಯರ್ಸ್ ಕಂಪ್ಲೀಟ್ ಆಗಿದ್ಮೇಲೆ ಆವಾಗ ನಾವು ಮತ್ತೆ ಇದೇನ್ ಪ್ಯಾನ್ ಕಾರ್ಡ್ ಇದೆಯಲ್ಲ ಅದನ್ನ ನಾವು ಕರೆಕ್ಷನ್ ಅಥವಾ ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಅವಾಗ ಮತ್ತೆ ಅದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೇಳುತ್ತೆ ಅಂಡ್ ಸಿಗ್ನೇಚರ್ ಕೂಡ ನಾವು ಮಾಡ್ಬೋದು. ಅಗೇನ್ ಈಗ ಇದು ಕರೆಕ್ಷನ್ ಈ ರೀತಿ ಮಾಡಬೇಕು. ರೈಟ್, ಈಗ ಕರೆಕ್ಷನ್ ಯಾವ ರೀತಿ ಮಾಡಬೇಕು ಅಗೇನ್ ನಾನು ಡೀಟೇಲ್ ಆಗಿ ಇದು ಆನ್ಲೈನ್ ಮುಖಾಂತರ ಕರೆಕ್ಷನ್ ಯಾವ ತರ ಮಾಡ್ತೀವಿ, ಅಪ್ಡೇಟ್ ಯಾವ ತರ ಮಾಡ್ತೀವಿ, ಇದ್ರ ಮೇಲೆ ಕಂಪ್ಲೀಟ್ ಆಗಿ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಲಿಂಕ್ ಕೂಡ ನಾನು ಕೆಳಗಡೆ ಕೊಟ್ಟಿರ್ತೀನಿ, ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು. ಓಕೆ, ಸೊ ಈ ರೀತಿ ಒಂದು ಮಗು ಅಥವಾ ಚೈಲ್ಡ್ದು ಮೈನರ್ ಪ್ಯಾನ್ ಕಾರ್ಡ್ ನಾವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬಹುದು ಅಂಡ್ ನಮಗೆ ಇದು ಪ್ಯಾನ್ ಕಾರ್ಡ್ ಕೂಡ ಈ ರೀತಿ ಸಿಗುತ್ತೆ. ರೈಟ್, ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ, ಚೈಲ್ಡ್ ಪ್ಯಾನ್ ಕಾರ್ಡ್ ಅಥವಾ ಮೈನರ್ ಪ್ಯಾನ್ ಕಾರ್ಡ್ ರಿಲೇಟೆಡ್. ಓಕೆ, ಸೊ ವಿಡಿಯೋ ಯಾವ ತರ ಅನ್ಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.